ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಯುತ್ತೆ. ಅದು ಸಮಯ ಬಂದು ಮಧ್ಯಾಹ್ನ 2 ಗಂಟೆಗೆ ಪೂಜೆ ಶುರುವಾದರೆ ಸಾಯಂಕಾಲದವರೆಗೂ ಸಹಿತ ಪೂಜೆ ಅನ್ನೋದು ಇರುತ್ತೆ, 5 ಗಂಟೆವರೆಗೂ. ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ. ಏನಂದ್ರೆ ಏನಾದ್ರು ಕೇಳಿದ್ರೆ ಯಾರು ಏನೇ ಬಂದರೂ ಕೇಳಿದ್ರು ಸಹಿತ ಅಲ್ಲಿ ಅಮ್ಮ ಉತ್ತರ ಕೊಡ್ತಾಳೆ. ಜೊತೆ ಅದೇ ರೀತಿಯಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾದಂಥ ಪೂಜೆ ಅಭಿಷೇಕ ಎಲ್ಲ ಇರುತ್ತೆ. ಮತ್ತು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇನ್ನಿತರ ಯಾವುದೇ ರೀತಿ ಸಮಸ್ಯೆ ಇದ್ರೂ ಸಹಿತ ಆ ಅಮ್ಮನ ತೀರ್ಥ ಅನ್ನೋದು ಮೇಲೆ ಹಾಕಿದ್ರೆ ಎಲ್ಲ ರೀತಿ ಗುಣ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹಿಂದಿನಿಂದಲೂ ಸಹಿತ ಅದು ನಡ್ಕೊಂಡು ಬರ್ತಾನೆ ಇದೆ. ಅದೇ ರೀತಿಯಲ್ಲಿ ಎಲ್ಲರ ಸಂಕಷ್ಟನೂ ಆ ಅಮ್ಮ ಪರಿಹಾರ ಮಾಡಿಕೊಟ್ಟಿದ್ದಾಳೆ. ಅಮ್ಮ ಇದ್ದಾಳೆ. ಇವತ್ತು ಬಂದು 4ನೇ ವರ್ಷದ ವಾರ್ಷಿಕೋತ್ಸವ, ಶ್ರೀ ಚೌಡೇಶ್ವರಿ ಅಮ್ಮನವರ 4ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇರುವಂಥದ್ದು. ಎಲ್ಲ ಭಕ್ತಾದಿಗಳು ನಿಂತು ಕಾರ್ಯನ ಯಶಸ್ವಿಯಾಗಂತೂ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಏನಂದರೆ ಮುಂದಿನ ದಿನದಲ್ಲಿ ಆ ಅಮ್ಮನೊಂದು ಸ್ಥಾನ ಆಗಬೇಕಾಗಿರೋ ಒಂದು ಅವಶ್ಯಕತೆ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಸೇರಿ, ಗ್ರಾಮಸ್ಥರು ಸೇರಿ ಆ ಅಮ್ಮನಿಗೊಂದು ನೆಲೆ ಮಾಡಿಕೊಡ್ಬೇಕನ್ನೋದು ಎಲ್ಲರೂ ಜವಾಬ್ದಾರಿ ಇರುತ್ತೆ. ಆ ರೀತಿ ನಡೆಸ್ಕೊಡ್ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತಾನೆ ಇದ್ದೀವಿ. ನನ್ನ ಹೆಸರು ದೇವೇಂದ್ರ ಅಂತ. ನಾವು ಇಲ್ಲಿಯವರಲ್ಲ, ನಾವು ಬೇರೆ ಕಡೆಯಿಂದ ಇಲ್ಲಿ ಅಮ್ಮನ ಸೇವೆಗೆ ಅಂತಲೇ ಬರ್ತೀವಿ. ನಾವು ಇದೇ ಊರವರು, ಮೋಹನ್ ಅಂತ. ನಾವು ಸುಮಾರು 10 ವರ್ಷದಿಂದ ಅಮ್ಮನ ಸೇವೆಯಲ್ಲೇ ಇದ್ದೀರಿ. 10 ವರ್ಷದಿಂದ ನಾವು ಇದೇ ಸೇವೆಯಲ್ಲಿ ಮಾಡ್ಕೊಂಡು ಅಮ್ಮನೂ ನಮಗೆಲ್ಲ ಚೆನ್ನಾಗಿ ಒಳ್ಳೇದು ಮಾಡಿಕೊಟ್ಟವ್ರೆ. ಅಮ್ಮ ಹೇಳಿದ್ನ ಮಾಡಿಕೊಡ್ತಾರೆ ಕರೆಕ್ಟಾಗಿ. ಚೌಡೇಶ್ವರಮ್ಮ. ಹೌದು, ಚೌಡೇಶ್ವರಮ್ಮ ಏನು ಹೇಳಿದ್ರೆ ಅದು ಕರೆಕ್ಟಾಗಿ ಆ ಅಮ್ಮನ ಹೇಳ್ದಂಗೆ ನಾವು ಕೇಳ್ಕೊಂಡು ಹೋದರೆ ಏನು ಕೆಲಸ ಇದ್ದರೂ ಮಾಡಿಕೊಡ್ತಾಳೆ. ನಾವಾಗ ಏನಾದ್ರು ತಪ್ಪು ಮಾಡಿದ್ರೆ ಅಮ್ಮ ಕ್ಷಮಿಸಲ್ಲ. ಹೀಗಾಗಿ ಎಲ್ಲ ಕೆಲಸನೂ ಮಾಡಿಕೊಟ್ಟವಳೆ ನಮಗೆ. ಶಕ್ತಿ ದೇವತೆಗಳು ಅಂತಂದ್ರೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಅನ್ನೋದೊಂದು ಎಲ್ಲ ಕೋಪ ಜಾಸ್ತಿ ಇದೆ, ಹೆಚ್ಚಿರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕರುಣೆ ಇದೆ ಅಮ್ಮನಲ್ಲಿ. ಅಷ್ಟೇ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಡ್ತಾಳೆ. ಆದ್ರೆ ಆ ಶಿಕ್ಷೆ ಕೊಟ್ಟರು ನನ್ನದು ಸಂಸೋ ಶಕ್ತಿ ಇರೋದು ತಾಯಿ ಹೃದಯಕ್ಕೆ ಮಾತ್ರ ಅಂತಾರಲ್ಲ, ಆ ರೀತಿ ತಾಯಿ ಹೃದಯ ಈಗಾಗಲೇ ಆ ಅಮ್ಮನ ಪವಾಡ ತುಂಬಾ ವಿಚಾರದಲ್ಲಿ ಆಗಿದೆ. ಆದ್ರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಇನ್ನು ಗೋಚರಿಸಿಲ್ಲ. ಎಲೆಮರೆ ಕಾಯಿ ರೂಪದಲ್ಲಿ ಎಲ್ರಿಗೂ ಕಷ್ಟ ಪರಿಹಾರ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅಮ್ಮ. ಆ ಅಮ್ಮಂದೊಂದು ಸ್ಥಾನ ಅನ್ನೋದಾದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರ ಸಂಕಷ್ಟ ದೂರ ಆಗುತ್ತೆ ಅನ್ನೋದು ನಮ್ಗಂತೂ ಬಹಳ ನಂಬಿಕೆ ಇದೆ. ಯಾಕಂದ್ರೆ ನಾನು ಹೇಳ್ಬೇಕಂದ್ರೆ ನಾನು ಇಲ್ಲಿ ಗ್ರಾಮದವನಲ್ಲ, ನಾನು ಬಂದು ಕನಕಪುರದವನು. ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂದ್ರೆ ಋಣಾನ್ ಬಂದ ಎಲ್ಲಿಂದ ಎಲ್ಲಿಗೂ ಅಂತಾರಲ್ಲ, ನಾನು ಬಂದು ಶನೇಶ್ವರನ ದೇವಸ್ಥಾನ ಅರ್ಚಕ. ಈ ಅಮ್ಮನ ಸೇವೆಗೆ ನನಗೆ ಇಲ್ಲಿ ಪುಣ್ಯ ಇತ್ತು, ಅದಕ್ಕೋಸ್ಕರ ಆ ಅಮ್ಮನ ಸೇವೆ ಕರೆಸ್ಕೊಂಡಿದ್ದಾಳೆ, ಮಾಡ್ತಾ ಇದ್ದೀನಿ. ಆ ಅಮ್ಮನ ಶಕ್ತಿ ಇಲ್ಲದೆ ಯಾವುದೂ ಇಲ್ಲ.